ಹುತಾತ್ಮ ವೀರ ಯೋಧ ಶ್ರೀಯುತ ವೀರೇಶ ಶಂಕರಪ್ಪ ಗುಜಮಾಗಡಿ. ನರೇಗಲ್ ಪಟ್ಟಣದ ಮಾಜಿ ಸೈನಿಕರಾದಂಥ ಹುತಾತ್ಮ ವೀರ ಯೋಧ ವೀರೇಶ ಗುಜಮಾಗಡಿ ಇವರು ಭಾರತೀಯ ಸೇನೆಯಲ್ಲಿ ಸತತವಾಗಿ 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ರು ಹಾಗೂ ಅವರಿಗೆ ಶನಿವಾರ ಮುಂಜಾನೆ ಆಕಸ್ಮಿಕವಾಗಿ ಹೃದಯಾಘಾತ ಆಗಿದೆ. ಅವರಿಗೆ ಕೇವಲ 38 ವರ್ಷ ಆಗಿತ್ತು. ಅವರ ಅಗಲಿಕೆಯಿಂದ ಕುಟುಂಬದ ಬಂಧು ಬಳಗದವರು ದುಃಖ ತಪ್ತರಾಗಿದ್ದಾರೆ. ಈ ಸಮಯದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಹಾಗೂ ರೋಣ ತಾಲೂಕು ಘಟಕದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಮತ್ತು ಅರೆ ಸೇನಾ ಪಡೆಗಳ ಯೋಧರೆಲ್ಲರೂ ಸೇರಿಕೊಂಡು ಹುತಾತ್ಮ ವೀರ ಯೋಧನಿಗೆ ಸಕಲ ಸೇವಾ ಗೌರವಗಳ ಮೂಲಕ ಅಂತಿಮ ನಮನಗಳನ್ನು ಸಲ್ಲಿಸಲಾಯಿತು. ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಎಲ್ಲಾ ಮಾಜಿ ಸೈನಿಕರು ಹಾಗೂ ಎಲ್ಲ ಅರೆ ಸೇನಾ ಪಡೆಗಳ ಯೋಧರು ಎಲ್ಲಾ ಬಳಗದವರು ಇದ್ರು. ಆ ವೀರ ಯೋಧನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಆಶಿಸೋಣ. ನಮ್ಮ ಭಾರತ ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇರುವ ಹಾಗೂ ನಿವೃತ್ತಿ ಹೊಂದಿದ ವೀರ ಯೋಧರಿಗೆ ಮತ್ತು ತ್ಯಾಗ ಬಲಿದಾನ ನೀಡಿದ ಎಲ್ಲ ಸಮಸ್ತ ಯೋಧರೆಲ್ಲರಿಗೂ ಹಾಗೂ ಎಲ್ಲ ಸಂಘದವರಿಗೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ ಪರವಾಗಿ ಹೃದಯಪೂರ್ವಕ ಗೌರವ ನಮನಗಳು. ವರದಿ ಮೀಡಿಯಾ ಹೆಡ್ SP ಸಂಕನಗೌಡರು. सावधान, ब्रेक, धीरे चल. ಗಜೇಂದ್ರಗಢ ತಾಲೂಕಿನ ನರೇಗಲ್ ಗ್ರಾಮದ ಭಾರತ ಮಾತೆಯ ಹೆಮ್ಮೆಯ ಪುತ್ರರಾದ ಶ್ರೀ ವೀರೇಶ್ ಗುಜಮಾಗಡಿ ಅವರು ಭಾರತೀಯ ಸೇನೆಯಲ್ಲಿ ಸತತವಾಗಿ 17 ವರ್ಷಗಳ ಕಾಲ ನಿರಂತರವಾಗಿ ಗಾಳಿ ಮಳೆ ಚಳಿ ಬಿಸಿಲು ಚಳಿ ಅನ್ನದೇ ಭಾರತ ಮಾತೆಗೆ ತಮ್ಮ ಅಮೋಘವಾಗಿರತಕ್ಕಂತಹ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯ ನಂತರ ಕರ್ನಾಟಕ ಎಕ್ಸ್ ಸರ್ವಿಸ್ ಮ್ಯಾನ್ ವೆಲ್ಫೇರ್ ಸೊಸೈಟಿಯಲ್ಲಿ ಪ್ರತಿಷ್ಠಿತ ಕಂಪನಿಯಲ್ಲಿ ಮಾರ್ಷಲ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಹೃದಯಾಘಾತದಿಂದ ಇವತ್ತಿನ ದಿವಸ ಅವರ 38ನೇ ವಯಸ್ಸಿನಲ್ಲಿ ಭಾರತ ಮಾತೆಗೆ ತಮ್ಮ ಪ್ರಾಣವನ್ನೇ ತ್ಯಾಗ ಬಲಿದಾನ ಮಾಡಿದ್ದಾರೆ. ಅದಕ್ಕಾಗಿ ಭಗವಂತನವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲೆಂದು ನಾವೆಲ್ಲರೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಹಾಗೂ ರೋಣ ತಾಲೂಕು ಘಟಕದ ಎಲ್ಲ ಸರ್ವ ಸದಸ್ಯರು ಮತ್ತು ನರೇಗಲ್ ಗ್ರಾಮದ ಸಮಸ್ತ ಮಾಜಿ ಸೈನಿಕರ ಇವತ್ತಿನ ದಿವಸ ಹುತಾತ್ಮ ವೀರ ಯೋಧನಿಗೆ ಈ ಒಂದು ರಾಷ್ಟ್ರಧ್ವಜವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. बोलो भारत माता की जय, बोलो भारत माता की जय, बोलो भारत माता की जय. वंदे अमर रहे, अमर रहे, अमर रहे, अमर रहे. ಭಾರತ ಮಾತೆ ಹೆಮ್ಮೆಯ ಪುತ್ರನಿಗೆ, ಭಾರತ ಮಾತೆ ಹೆಮ್ಮೆಯ ಪುತ್ರನಿಗೆ, ಹುತಾತ್ಮ ವೀರ ಯೋಧ ವೀರೇಶ್ ಗುಜಮಾಗಡಿ ಅವರಿಗೆ, ಹುತಾತ್ಮ ವೀರ ಯೋಧ ವೀರೇಶ್ ಗುಜಮಾಗಡಿ ಅವರಿಗೆ जय हिंद. भारत माता की जय, बोलो भारत माता की जय. जय जवान जय किसान, जय जवान जय किसान, जय जवान जय किसान. इंडियन आर्मी की जय, जय जय.